ನಮಸ್ತೆ ಆತ್ಮೀಯರೇ, ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಬದುಕು ಚಾನೆಲ್ನ ಹೀಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ವಿಡಿಯೋದ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ಈ ವಿಡಿಯೋದಲ್ಲಿ ಮಹಾಭಾರತದ ಅತ್ಯದ್ಭುತ ಶಕ್ತಿಶಾಲಿ ಪಾತ್ರವಾದಂತಹ ಭೀಷ್ಮ ಮಹಾಶಯರ ಪರಿಚಯವನ್ನು ಇವತ್ತು ನಿಮಗೆ ಮಾಡ್ತಾ ಇದ್ದೀನಿ. ಭೀಷ್ಮ ಮಹಾಶಯರು ಹಿಂದಿನ ಜನ್ಮದಲ್ಲಿ ಅಷ್ಟವಸುಗಳಲ್ಲಿ ಒಬ್ಬನಾದಂಥ ಪ್ರಭಾಸರಾಗಿ ಜನ್ಮವನ್ನ ಪಡೆದಿರ್ತಾರೆ. ಈ ಅಷ್ಟವಸುಗಳೆಲ್ಲರೂ ಸೇರಿ ತಮ್ಮ ಪತ್ನಿಯರ ಜೊತೆಗೆ ವಸಿಷ್ಠ ಮುನಿಗಳ ಆಶ್ರಮಕ್ಕೆ ಪ್ರಯಾಣವನ್ನು ಬೆಳೆಸ್ತಾರೆ ಮತ್ತು ವಸಿಷ್ಠ ಮುನಿಗಳ ಆಶ್ರಮದಲ್ಲಿ ಇದ್ದಂಥ ಕಾಮಧೇನುವಾದಂಥ ಗೋವನ್ನು ನೋಡಿ ಪ್ರಭಾಸನ ಹೆಂಡತಿ ಬೇಡಿದ್ದನ್ನೆಲ್ಲವನ್ನೂ ನೀಡುವಂಥ ಈ ಕಾಮಧೇನುವನ್ನು ಪಡೆಯಲೇಬೇಕೆಂಬ ದುರಾಸೆಯಿಂದ ಪತ್ನಿಯ ಬಳಿ ತನ್ನ ಆಸೆಯನ್ನು ವ್ಯಕ್ತಪಡಿಸ್ತಾಳೆ. ಪತ್ನಿಯ ಮೇಲೆ ಅತೀವ ಪ್ರೀತಿಯನ್ನು ಹೊಂದಿದ್ದಂಥ ಪ್ರಭಾಸ ಆ ಕಾಮಧೇನುವನ್ನು ಕಳ್ಳತನ ಮಾಡೋದಕ್ಕೆ ಮುಂದಾಗ್ತಾನೆ ಮತ್ತು ಈ ಕಾರ್ಯಕ್ಕೆ ಎಲ್ಲ ವಸುಗಳು ಸಹಾಯವನ್ನು ಮಾಡಿರ್ತಾರೆ ಅಂತ ಹೇಳಲಾಗುತ್ತೆ. ಇದೆಲ್ಲವನ್ನು ಅರಿತಂಥ ವಸಿಷ್ಠ ಮುನಿಗಳು ಅವರೆಲ್ಲರಿಗೂ ನೀವು ಕೇವಲ ಮಾನವರಾಗಿ ಭೂಮಿಯಲ್ಲಿ ಜನ್ಮ ತಾಳುವಂತಾಗಲಿ ಅನ್ನುವಂಥ ಶಾಪವನ್ನು ನೀಡ್ತಾನೆ. ನಂತರ ತಮ್ಮ ತಪ್ಪಿನ ಅರಿವಾದಂಥ ವಸುಗಳು ವಸಿಷ್ಠರ ಬಳಿ ಕ್ಷಮೆಯನ್ನು ಕೇಳಿದಾಗ ಅವರ ಶಾಪಕ್ಕೆ ವಿಮುಕ್ತಿಯನ್ನು ಘೋಷಿಸ್ತಾರೆ ವಸಿಷ್ಠ ಮುನಿಗಳು. ತಾವು ಭೂಮಿಯಲ್ಲಿ ಜನಿಸಿದರೂ ನಂತರವೂ ಕೂಡ ತಾವು ಬೇಗ ಸಾವನ್ನಪ್ಪುವಂತಾಗಿ ಮುಕ್ತಿಯನ್ನು ಹೊಂದುವಂತಾಗಲಿ ಅಂತ ತಮ್ಮ ಶಾಪದ ಪ್ರಮಾಣವನ್ನು ಕಡಿಮೆ ಮಾಡ್ತಾರೆ ವಸಿಷ್ಠರು. ಆದರೆ ಪ್ರಭಾಸನ ಕೃತ್ಯವನ್ನು ನೋಡಿದಂಥ ವಸಿಷ್ಠರು ತಮ್ಮ ಶಾಪವನ್ನು ಹಿಂಪಡೆಯೋದಕ್ಕೆ ಮನಸ್ಸು ಮಾಡೋದಿಲ್ಲ. ಆದರೆ ಆತನ ಕ್ಷಮೆಯ ನಂತರ ವಸಿಷ್ಠ ಮುನಿಗಳು ಕೆಲವು ಕ್ಷಣ ಮೃದುವಾಗಿ, ನೀನು ಭೂಮಿಯಲ್ಲಿ ಜನ್ಮ ತಾಳಿದ್ರೂ ಕೂಡ ನಿನ್ನನ್ನು ಸೋಲಿಸುವಂಥ ಯಾವ ವ್ಯಕ್ತಿಯೂ ಇರದೇ ಇರಲಿ ಮತ್ತು ನೀನು ಅತ್ಯಂತ ಶಕ್ತಿಶಾಲಿಯಾಗಿ ಮೆರೆಯುವಂತಾಗಲಿ ಅಂತ ಆತನಿಗೆ ಆಶೀರ್ವಾದವನ್ನು ಮಾಡ್ತಾರೆ ಅಂತ ಹೇಳಲಾಗುತ್ತೆ. ಹೀಗಾಗಿ ಭೀಷ್ಮ ಮಹಾಶಯ ಗಂಗೆ ಮತ್ತು ಶಂತನುವಿನ ಪುತ್ರನಾಗಿ ದೇವವ್ರತ ಅನ್ನುವಂಥ ಹೆಸರಿನಲ್ಲಿ ಭೂಮಿಯಲ್ಲಿ ಜನ್ಮ ತಾಳ್ತಾನೆ ಅಂತ ಹೇಳಲಾಗುತ್ತದೆ. ಮುಂದೆ ಮಹಾಭಾರತದಲ್ಲಿ ಈತ ಭೀಷ್ಮ ಎಂದೇ ಹೆಸರುವಾಸಿ ಆಗ್ತಾನೆ ಅಂತ ಹೇಳಲಾಗುತ್ತೆ. ಈತ ಗಂಗೆಯ 8 ಪುತ್ರರಲ್ಲಿ 8ನೇಯವನಾಗಿ ಜನ್ಮ ತಾಳ್ತಾನೆ ಅಂತ ಹೇಳಲಾಗುತ್ತದೆ. ಶಂತನುವಿನ ಆಸೆಗೆ ಅನುಗುಣವಾಗಿ ಸತ್ಯವತಿಯನ್ನ ಮದುವೆ ಮಾಡುವ ಉದ್ದೇಶಕ್ಕೋಸ್ಕರ ತನ್ನ ಇಡೀ ಜೀವನವನ್ನ ಮದುವೆ ಆಗದೆ ಬ್ರಹ್ಮಚರ್ಯದಲ್ಲಿ ಕಳಿಬೇಕು ಅನ್ನುವಂಥ ಪ್ರತಿಜ್ಞೆಯನ್ನ ಭೀಷ್ಮ ಒಂದು ಕ್ಷಣದಲ್ಲಿ ಮಾಡ್ತಾನೆ. ಹಾಗಾಗಿ ಈತನ ಪ್ರತಿಜ್ಞೆಯನ್ನ ಭೀಷ್ಮ ಪ್ರತಿಜ್ಞೆ ಅಂತ ಕರೆಯಲಾಗುತ್ತದೆ. ತನ್ನ ಇಡೀ ಜೀವನದಲ್ಲಿ ಕೆಲವು ಅಪರಾಧಗಳನ್ನ ಮಾಡಿರೋದ್ರಿಂದ ಈತ ಮನುಷ್ಯ ಜನ್ಮಕ್ಕೆ ಬರ್ತಾನೆ ಅಂತ ಹೇಳಲಾಗುತ್ತೆ. ಮೊದಲನೆಯದಾಗಿ ಧೃತರಾಷ್ಟ್ರನಿಗೆ ಗಾಂಧಾರಿಯನ್ನ ಮದುವೆ ಆಗಿರಬಹುದು. ನಂತರ ಅಂಬಿಕೆ ಮತ್ತು ಅಂಬಾಲಿಕೆಯನ್ನ ಒತ್ತಾಯಪೂರ್ವಕವಾಗಿ ವಿಚಿತ್ರ ವೀರ್ಯನಿಗೆ ಮದುವೆ ಮಾಡಿರೋದಾಗಬಹುದು. ಮತ್ತೆ ದ್ರೌಪದಿಯ ವಸ್ತ್ರಾಭರಣದ ಸಮಯದಲ್ಲಿ ಈತ ಮೌನ ವಹಿಸಿದ್ದು ಕೂಡ ಈತನ ಮುಖ್ಯ ಅಪರಾಧದಲ್ಲಿ ಒಂದು ಅಂತ ಹೇಳಲಾಗುತ್ತೆ. ಶಕುನಿ ಮತ್ತು ದುರ್ಯೋಧನನ ಕುತಂತ್ರದ ಆಟವನ್ನ ಅರಿತುಕೊಂಡ್ರೂ ಕೂಡ ಭೀಷ್ಮ ಮಹಾಶಯ ಇದನ್ನ ವಿರೋಧಿಸಲಿಲ್ಲ ಅನ್ನೋದು ಆತನ ಮುಖ್ಯ ಅಪರಾಧದಲ್ಲಿ ಒಂದಾಗಿದ್ರಿಂದ ಈತ ಮನುಷ್ಯ ಜನ್ಮದಲ್ಲಿ ಬ್ರಹ್ಮಚರ್ಯವನ್ನು ಸ್ವೀಕರಿಸೋದಕ್ಕೆ ಇದು ಕೂಡ ಒಂದು ಕಾರಣ ಅಂತ ಕೆಲವು ಪುರಾಣಗಳು ಹೇಳುತ್ತೆ. ಮಹಾಭಾರತದ ಕುರುಕ್ಷೇತ್ರ ಯುದ್ಧದಲ್ಲಿ ಈತ ಕೌರವರ ದಂಡನಾಯಕನಾಗಿ ಕೌರವರ ಪರವಾಗಿ 10 ದಿನಗಳ ಕಾಲ ಘೋರ ಯುದ್ಧವನ್ನ ಮಾಡಿದ ಅಂತ ಹೇಳಲಾಗುತ್ತೆ. 10ನೇ ದಿನದ ನಂತರ ಪಾಂಡವರ ವಿನಯದ ಮೇರೆಗೆ ಆತ ದಯಾಮರಣವನ್ನ ಘೋಷಿಸಿಕೊಂಡ ಅಂತ ಹೇಳಲಾಗುತ್ತೆ. ಭೀಷ್ಮನ ಪ್ರತಿಜ್ಞೆಯ ಪ್ರಕಾರ ಯಾವುದೇ ಮಹಿಳೆ ಆಗಲಿ, ದುರ್ಬಲ ಮಹಿಳೆ, ವಿಧವೆ ಅಥವಾ ವೇಶ್ಯ ಯಾರ ಮೇಲೂ ಕೂಡ ತಾನು ಕತ್ತಿಯನ್ನು ಹಿಡಿಯೋದಿಲ್ಲ ಅನ್ನುವಂಥ ಪ್ರತಿಜ್ಞೆಯ ಆಧಾರದ ಮೇಲೆ ಶಿಖಂಡಿಯನ್ನ ಮುಂದೆ ನಿಲ್ಲಿಸಿ ಅರ್ಜುನನ ಬಾಣಗಳಿಗೆ ಗುರಿಯಾದಂಥ ಭೀಷ್ಮ ಮಹಾಶಯ ಅರ್ಜುನನ ಬಾಣಗಳಿಗೆ ಗಾಯಗೊಂಡು ಹತನಾಗ್ತಾನೆ ಅಂತ ಹೇಳಲಾಗುತ್ತದೆ. ಅರ್ಜುನನ ಬಾಣಗಳಿಂದ ಬಲಹೀನನಾದಂಥ ಭೀಷ್ಮ ತನ್ನ ದೇಹವನ್ನ ಭೂಮಿಗೆ ತಾಕದೇ ಇರುವಂತೆ ಬಾಣಗಳ ಹಾಸಿಗೆಯ ಮೇಲೆ 58 ದಿನಗಳ ಕಾಲ ಮಲಗ್ತಾನೆ ಅಂತ ಹೇಳಲಾಗುತ್ತೆ. ಸೂರ್ಯ ಉತ್ತರಾಯಣದ ಕಡೆಗೆ ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ಮಾಘ ಮಾಸದ ಶುಕ್ಲ ಪಕ್ಷದಲ್ಲಿ ಈತ ತನ್ನ ದೇಹವನ್ನು ಬಿಡ್ತಾನೆ ಅಂತ ಹೇಳಲಾಗುತ್ತೆ. ಈತ ಬಾಣಗಳ ಹೊದಿಕೆಯ ಮೇಲೆ ಮಲಗಿದ ನಂತರ 8 ದಿನಗಳವರೆಗೆ ಮಹಾಭಾರತದ ಯುದ್ಧ ಚಾಲ್ತಿಯಲ್ಲಿತ್ತು ಅಂತ ಹೇಳಲಾಗುತ್ತದೆ. ಈತ ಬಾಣಗಳ ಹಾಸಿಗೆ ಮೇಲೆ ಮಲಗಿದ ನಂತರವೂ ಕೂಡ ಯುಧಿಷ್ಠಿರನ ಪಶ್ಚಾತ್ತಾಪವನ್ನು ನೋಡಲಾಗದೆ ಆತನಿಗೆ ರಾಜಧರ್ಮ, ಮೋಕ್ಷಧರ್ಮ ಮತ್ತು ಅಪಧರ್ಮದಂಥ ಮಹಾನ್ ಉಪದೇಶಗಳನ್ನು ಆತನಿಗೆ ಬೋಧಿಸ್ತಾನೆ ಅಂತ ಹೇಳಲಾಗುತ್ತದೆ.
ಈ ಧರ್ಮಗಳನ್ನು, ಈ ನೀತಿಗಳನ್ನು ಭೀಷ್ಮ ನೀತಿ ಅಂತ ಕೂಡ ಕರೆಯಲಾಗುತ್ತೆ. ಭೂಮಿಯ ಮೇಲೆ 150 ವರ್ಷಗಳ ಕಾಲ ಬದುಕಿದಂಥ ಭೀಷ್ಮ ಮಹಾಶಯ ಒಂದು ಅದ್ಭುತ ಗಳಿಗೆಯಲ್ಲಿ ತನ್ನ ಪ್ರಾಣ ತ್ಯಾಗವನ್ನು ಮಾಡ್ತಾನೆ ಅಂತ ಹೇಳಲಾಗುತ್ತೆ. ಈತ ಮಹಾಭಾರತದಲ್ಲಿ ಅದ್ಭುತ ಜ್ಞಾನಿಯಾಗಿದ್ದರು ಮತ್ತು ಪರಶುರಾಮನಿಂದ ಯುದ್ಧದ ಉಪದೇಶಗಳನ್ನು ಪಡೆದಿದ್ದ ಅಂತ ಹೇಳಲಾಗುತ್ತದೆ. ಈತ ತನ್ನ ಶೌರ್ಯ ಮತ್ತು ಸಾಹಸಗಳಿಂದ ಇಡೀ ಹಸ್ತಿನಾಪುರದ ರಕ್ಷಣೆಯ ಹೊಣೆಯನ್ನು ಹೊತ್ತಿದ್ದ ಅಂತ ಹೇಳಲಾಗುತ್ತೆ. ಈತ ತನ್ನ ಯೌವನಾವಸ್ಥೆಯಲ್ಲಿ ಕಾಶಿರಾಜನ ಮಕ್ಕಳಾದಂಥ ಅಂಬಾಲಿಕೆ ಮತ್ತು ಅಂಬಿಕೆಯನ್ನು ಹೊತ್ತುಕೊಂಡು ಬಂದು ವಿಚಿತ್ರ ವೀರ್ಯನಿಗೆ ಮದುವೆ ಮಾಡ್ತಾನೆ ಅಂತ ಹೇಳಲಾಗುತ್ತೆ. ಆದರೆ ಅಂಬಾ ಮಾತ್ರ ಶಾಲ್ವರಾಜನನ್ನ ಮದುವೆಯಾಗೋದಕ್ಕೋಸ್ಕರ ಇದೆಲ್ಲದರಿಂದ ಹೊರಗುಳಿದಿರ್ತಾಳೆ. ಆದರೆ ದಿನಗಳು ಕಳೆದಂತೆ ಶಾಲ್ವರಾಜ ಅಂಬಾಳನ್ನ ಮದುವೆಯಾಗೋದಕ್ಕೆ ನಿರಾಕರಣೆ ಮಾಡ್ತಾನೆ. ಶಾಲ್ವರಾಜ ಅಂಬಾಳನ್ನ ಮದುವೆಯಾಗದೇ ಇರೋದಕ್ಕಾಗಿ ಆಕೆ ಪರಶುರಾಮನಲ್ಲಿ ದೂರನ್ನು ನೀಡ್ತಾಳೆ ಮತ್ತು ಪರಶುರಾಮ ಮತ್ತು ಭೀಷ್ಮನ ನಡುವೆ ಯುದ್ಧವೂ ಕೂಡ ಸಂಭವಿಸುತ್ತೆ ಅಂತ ಹೇಳಲಾಗುತ್ತೆ. ಅದೆಲ್ಲದರ ನಂತರ ಅಂಬಾ ಆತ್ಮಹತ್ಯೆಯನ್ನು ಮಾಡಿಕೊಳ್ತಾಳೆ ಅಂತ ಹೇಳಲಾಗುತ್ತದೆ. ಆಕೆ ಮುಂದಿನ ಜನ್ಮದಲ್ಲಿ ಶಿಖಂಡಿಯಾಗಿ ಜನ್ಮ ತಾಳಿ ಭೀಷ್ಮ ಮಹಾಶಯರ ಸಾವಿಗೆ ಕಾರಣರಾಗ್ತಾಳೆ ಅಂತ ಕೆಲವು ಪುರಾಣಗಳು ಹೇಳುತ್ತವೆ. ಹೀಗೆ ಭೀಷ್ಮ ಮಹಾರಾಜ ಮಹಾಭಾರತದಲ್ಲಿ ಅದ್ಭುತವಾದ ಪಾತ್ರವಾದರೂ ಕೂಡ ಕೃಷ್ಣನಷ್ಟೇ ಗೌರವಾಧಾರಗಳನ್ನು ಹೊಂದಿದ್ದ ಅಂತ ಹೇಳಲಾಗುತ್ತೆ. ಸೂರ್ಯನ ಉತ್ತರಾಯದ ಪ್ರಯಾಣದ ಅರ್ಧದ ನಂತರ ಭೀಷ್ಮ ಮಹಾಶಯನಿಗೆ ಪಾಂಡವರು ಮತ್ತು ಕೌರವರು ಮತ್ತು ಆತನ ಸಂಬಂಧಿಕರೆಲ್ಲರೂ ಸೇರಿ ಆತನಿಗೆ ಮುಕ್ತಿಯನ್ನು ನೀಡಿದರು ಮತ್ತು ಆ ದಿನವನ್ನು ನಿರ್ವಾಣ ದಿನ ಅಂತ ಕೂಡ ಕರೆಯಲಾಗುತ್ತೆ ಅಂತ ಹೇಳಲಾಗುತ್ತೆ. ಹೀಗೆ ಭೀಷ್ಮ ಮಹಾಶಯರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನನಗೆ ತಿಳಿದಷ್ಟನ್ನು ನಾನು ಹಂಚಿಕೊಂಡಿದ್ದೇನೆ. ಮುಂದಿನ ವಿಡಿಯೋಗಳಿಗಾಗಿ ಹೀಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನಿತರ ಮಾಹಿತಿಗಳನ್ನು ಪಡೆಯೋದಕ್ಕೆ ಕಾಯ್ತಾ ಇರಿ. ಥ್ಯಾಂಕ್ ಯು.